ಕೋಪವನ್ನು ಯಾವಾಗ ಪ್ರಕಟಿಸಬೇಕು? ಕೆಲವೊಂದು ಸಂದರ್ಭಗಳಲ್ಲಿ ನಾವು ಕೋಪವನ್ನು ಪ್ರಕಟಿಸಲೇಬೇಕು. ಕೋಪಕ್ಕೆ ಪ್ರತಿಕೋಪವನ್ನು ತೋರಿಸೋದು, ನಮಗೆ ಅನ್ಯಾಯವಾದಾಗ, ಹಿಂಸೆ ಆದಾಗ, ನಮ್ಮ ಹಕ್ಕುಗಳಿಗೆ ಚ್ಯುತಿಯಾದಾಗ, ಮೌಲ್ಯಗಳಿಗಾಗಿ ನಾವು ಖಂಡಿತ ಕೋಪ ಮಾಡ್ಕೋಬೇಕು. ಮಾತ್ರ ಅಲ್ಲ, ನಮ್ಮ ಮೇಲೆ ಯಾರೋ ಕೆಟ್ಟದಾಗಿ ನಡ್ಕೊಂಡ್ರೆ, ಅಕಾರಣವಾಗಿ ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರೆ, ಬೈದರೆ, ಆವಾಗ ನಾವು ಖಂಡಿತಕ್ಕೂ ಪ್ರತಿಕೋಪ ತೋರಿಸಬೇಕು. ಹಾಗಂತ ತಕ್ಷಣಕ್ಕೆ ಪ್ರತಿಕ್ರಿಯಿಸುವುದಲ್ಲ. ಆ ಕೋಪದ ತೀವ್ರತೆ ಸ್ವಲ್ಪ ಕಡಿಮೆ ಆಗುವಲ್ಲಿವರೆಗೆ ಕಾದು, ಆಗ ನಮ್ಮ ಮೆದುಳು ಸಹಜ ಸ್ಥಿತಿಗೆ ಬಂದು ನಾವು ಸರಿಯಾಗಿ ಆಲೋಚನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅಲ್ಲಿವರೆಗೆ ಕಾದು ಆಮೇಲೆ ನಾವು ಆ ವ್ಯಕ್ತಿ ಯಾರು ನಮಗೆ ಕೋಪ ಬರುವ ಥರ ನಮ್ಮೊಟ್ಟಿಗೆ ಕೆಟ್ಟದಾಗಿ ನಡ್ಕೊಂಡಿದ್ದಾರೋ, ಯಾರು ಕೋಪ ನೋವು ಮಾಡಿದಾರೋ ಅಂಥವರನ್ನು ಉದ್ದೇಶಿಸಿ, ಅವ್ರು ಯಾರೇ ಇರಲಿ, ಹಿರಿಯರಿರಲಿ, ಕಿರಿಯರಿರಲಿ, ಗೆಳೆಯರಿರಲಿ, ಯಾರು ಬೇಕಾದರೂ ಆಗಿರಲಿ, ಅವರನ್ನು ನೇರವಾಗಿ ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟು ಅಂತೀವಲ್ಲ ಹಾಗೆ ನೋಡಿ, ಒಂದು ದಿಟ್ಟತನದಿಂದ ಸ್ಪಷ್ಟ ಮಾತುಗಳಿಂದ ಅವರಿಗೆ ವಿವರಿಸಬೇಕು. ನಿಮಗೇನಾಯಿತು, ನಿಮಗೇನು ಅನ್ನಿಸ್ತು ಅಂತ. ಹಾಗೆ ಹೇಳುವಾಗ ಕೆಟ್ಟ ಪದಗಳ ಬಳಕೆ ಬೇಡ, ಏರುಧ್ವನಿ ಬೇಡ, ಭಾವೋದ್ವೇಗ ಬೇಡ. ಹಾಗೆಂದು ಸ್ಪಷ್ಟವಾಗಿ, ತುಂಬ ನಿಖರವಾಗಿ ಅವರ ಯಾವ ವರ್ತನೆ ಅಥವಾ ಯಾವ ಮಾತು ನಿಮಗೆ ಕೋಪ ತರಿಸಿದೆ ಮತ್ತು ಅವರ ವರ್ತನೆ ಅಥವಾ ಮಾತು ನಿಮ್ಮ ಆಲೋಚನೆ ಮತ್ತು ಭಾವನೆಯ ಮೇಲೆ ಎಂಥ ಪ್ರಭಾವವನ್ನು ಬೀರಿದೆ ಅಂತ ವಿವರಿಸಿ, ಇಂಥ ಕಾರಣದಿಂದ ನಿಮ್ಮ ನಡೆ, ವರ್ತನೆ, ಮಾತು ಯಾವುದೇ ಇರಲಿ, ಅದು ಖಂಡಿತಕ್ಕೂ ಸರಿ ಇಲ್ಲ, ನನಗೆ ಇದು ಸರಿ ಕಾಣಿಸೋದಿಲ್ಲ, ನನಗೆ ಇದು ಕೋಪ ಬಂದಿದೆ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿ. ಆಗ ಜೊತೆಯಲ್ಲೇ ಸೇರಿಸಿ, ಇಂಥ ವರ್ತನೆ, ಮಾತು ಪುನರಾವರ್ತನೆಯಾಗುವುದು ಬೇಡ ಅಂತ. ಈ ಥರದಲ್ಲಿ ನೀವು ಕೋಪವನ್ನು ತೋರಿಸೋದಕ್ಕೆ ಕಲಿತುಕೊಂಡಾಗ, ಕನ್ಸ್ಟ್ರಕ್ಟಿವ್ ಕೋಪ ಅಂತೇನೆ ನಾನು, ಹಾಗೆ ಮಾಡಿದಾಗ ಒಳ್ಳೆಯ ಬದಲಾವಣೆಗಳನ್ನು ಕಾಣ್ಬೋದು. ಅದು ನಮ್ಮ ಜೊತೆ ಇರುವ ವ್ಯಕ್ತಿಗಳ ವರ್ತನೆಯಲ್ಲಿ ಇರಬಹುದು, ಮಾತಿನಲ್ಲಿರ್ಬೋದು, ಧೋರಣೆಗಳಲ್ಲಿರ್ಬೋದು, ಯಾವುದೂ ಇರಬಹುದು, ಅಥವಾ ರೂಢಿಗಳಲ್ಲಿರ್ಬೋದು. ಹಾಗಾಗಿ ಬದಲಾವಣೆಗಾಗಿ, ಒಳ್ಳೆಯ ಬದಲಾವಣೆಗಳಿಗಾಗಿ, ನಮ್ಮ ಜೊತೆ ಇರುವ ವ್ಯಕ್ತಿಗಳಲ್ಲಿರುವ ಸಣ್ಣತನವನ್ನು ತಿದ್ದೋದಕ್ಕಾಗಿ ನಾವು ಖಂಡಿತ ಸರಿಯಾದ ರೀತಿಯಲ್ಲಿ ಕೋಪ ಮಾಡಿಕೊಳ್ಳೋದನ್ನು ಕಲಿಬೇಕು. ಇಂಥ ಕೋಪ ಮಾಡಿ ಅವರಿಗೆ ವಿವರಿಸಿದಾಗನೂ ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತಾದರೆ, ಅಥವಾ ಎಷ್ಟೋ ಸರ್ತಿ ನಮ್ಮ ಜೊತೆ ಇರುವವರು ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ಳೋದೇ ಇಲ್ಲ, ಗೌರವಿಸೋದಿಲ್ಲ, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಆಗ ಅಂಥ ವ್ಯಕ್ತಿಗಳನ್ನು ನೀವು ಕೋಪ ತೋರಿಸಿ ಅವರನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡಿದರೂ ಅದು ಪ್ರಯೋಜನ ಕಾಣಲಿಲ್ಲ ಅಂತಾದಾಗ ಅಂಥ ವ್ಯಕ್ತಿಗಳಿಂದ ನೀವು ದೂರ ಇರಿ. ಒಂದು ವೇಳೆ ನಿಮಗೆ ದೂರ ಇರೋದು ಅಸಾಧ್ಯ ಅಂತಾದರೆ ಅವರೊಂದಿಗಿದ್ದು ಇಲ್ಲದಂತೆ ಇರಿ.